ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ 22ನೇ ಸಾಲು 23ನೇ ಸಾಲಿನ ಬಜೆಟ್ ಅನ್ನು ಈಗ ಮಂಡನೆ ಮಾಡಿ ಮುಗಿಸಿದ್ದಾರೆ. ರಿಮಾರ್ಕಬಲಿ ಅನ್ಬಿಲೀವಬಲ್ ಥಿಂಗ್ ಅಂದ್ರೆ 1 ಗಂಟೆ 30 ನಿಮಿಷ ಮೋಸ್ಟ್ ಶಾರ್ಟನ್ಡ್ ಸ್ಪೀಚ್ ಆಫ್ ಫಿನಾನ್ಸ್ ಮಿನಿಸ್ಟರ್ ಅಂತ ಕಾಣಿಸ್ತಾ ಇದೆ. ಜಸ್ಟ್ 1 hour 30 minutes ಅಷ್ಟರೊಳಗಡೆ ತಮ್ಮ ಬಜೆಟ್ಟಿನ ಭಾಷಣವನ್ನು ಅವರು ಈಗ ಪೂರ್ಣಗೊಳಿಸಿದ್ದಾರೆ. ಏನು ಆರ್ಥಿಕ ವಿತ್ತ ವಲಯ ಮೊದಲ ತನ್ನ ಪ್ರತಿಕ್ರಿಯೆಗಳನ್ನು ಯಾವ ರೀತಿ ಕೊಡ್ತಾ ಇದೆ ಈ ಬಜೆಟ್ಗೆ ಅನ್ನೋದು ನನ್ನ ಮುಖ್ಯಾಂಶ. ಅಫ್ಕೋರ್ಸ್ ಗೆಸ್ಟ್ಗಳ ಜೊತೆ ನನ್ನ ಸಹೋದ್ಯೋಗಿ ಅರುಣ್ ಬಡಿಗೇರದ ನಂತರ ಅವರ ಒಪಿನಿಯನ್ಗಳನ್ನು ತೆಗೆದುಕೊಳ್ತಾರೆ. ಟು ಸಮಿಟ್ ಅಪ್ ಭಾಳ ಕ್ವಿಕ್ಕಾಗಿ ತೆಗೆದುಕೊಳ್ಳಬೇಕು ಅನ್ನೋದಾದರೆ ಆರ್ಥಿಕ ವಿತ್ತ ವಲಯದಲ್ಲಿರುವ ಎಲ್ಲ ಪರಿಣಿತರ ಅಭಿಪ್ರಾಯಗಳು ಬಹಳ ಸರಳವಾಗಿ ಮೂಡಿ ಬರ್ತಾ ಇರೋಂಗೆ ಕಾಣಿಸ್ತಾ ಇದೆ. ನಂಬರ್ 1, ಅನ್ಬಿಲೀವಬಲ್. ಇದು ಯಾರು ಯೋಚನೆ ಮಾಡಿದ ರೀತಿಯಲ್ಲಿ 1.5 ಗಂಟೆ ಕಾಲದ ಒಳಗಡೆ ಈ ಭಾಷಣ ಮುಗಿದು ಹೋಗಿರುವಂಥದ್ದು. ಆದರೆ ಅದಕ್ಕಿಂತ ಬಹು ದೊಡ್ಡದಾದಂತಹ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇರೋದು ಕೇಂದ್ರ ಸರ್ಕಾರ ಯಾವುದೇ ಬಿಗ್ ಟಿಕೆಟ್ ಡಿಸಿಷನ್ಸ್ ಅನ್ನು ಅಂದರೆ ತುಂಬ ದೊಡ್ಡದಾದಂತಹ ಪಲ್ಲಟಗಳನ್ನು ಮಾಡಬಹುದಾದಂತಹ ತೀರ್ಮಾನಗಳನ್ನು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಯಾರಿ ಇಲ್ಲ. ಭಾರತ ಸರ್ಕಾರ ತನ್ನ ನಂಬಿಕೆಯನ್ನು ಈ ರೀತಿ ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಅದು ಯಾವುದು ಅಂತಂದರೆ, ಈ ಆರ್ಥಿಕ ವ್ಯವಸ್ಥೆಯನ್ನು ಈಗ ಹೇಗೆ ನಡೆಯುತ್ತಿದೆಯೋ ಹಾಗೆ ನಡೆಯಲು ಬಿಟ್ಟರೆ, ಅದಕ್ಕೆ ಹೆಚ್ಚು ಟಿಂಕರಿಂಗನ್ನು ಮಾಡದೇ ಇದ್ದರೆ, ಸಾಲ್ಡ್ರಿಂಗು ವೆಲ್ಡಿಂಗು ಮಾಡ್ತಾ ಬರೀ ಟಿಂಕರಿಂಗ್ ಮಾಡ್ತಾ ಕೂರದೇ ಇದ್ದರೆ, ಖಾಸಗಿ ವಲಯಗಳನ್ನು ಇನ್ನಷ್ಟು ಇದೇ ರೀತಿ ಎನ್ಕರೇಜ್ ಮಾಡಿಕೊಂಡು ಮುಂದುವರಿಸ್ತಾ ಹೋದರೆ, ಫೀಸಬಲ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಹೋದರೆ, ದಿ ಎಕಾನಮಿ ಇಸ್ ಬೌಂಡ್ ಟು ಇಂಪ್ರೂವ್ ಆ್ಯಂಡ್ ರೀಬೌಂಡ್ ಅಂತ ಲೆಕ್ಕಾಚಾರ ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಬಹಳ ಅದ್ಭುತವಾದ ಉದಾಹರಣೆಯ ಮೂಲಕ ವಿತ್ತಮಂತ್ರಿಗಳು ತೋರಿಸ್ತಾ ಇದ್ದಿದ್ದು 1,40,40,000 ಕೋಟಿ GST ಕಲೆಕ್ಷನ್ಸ್ ಏನಾಗಿದೆ ಜನವರಿ ತಿಂಗಳಲ್ಲಿ, ಈ ತಿಂಗಳಲ್ಲಿ, ಅದು ಇಟ್ಸ್ ಎ ಫಸ್ಟ್ ಇಂಡಿಕೇಶನ್, ಮೊದಲನೆಯ ಸಂದೇಶ ಮತ್ತು ಸಂಕೇತ. ಟಿಂಕರಿಂಗ್ ಮಾಡದೇ ಇದ್ರೆ ಏನಾಗುತ್ತೆ ಒಂದು ಎಕಾನಮಿ ಅನ್ನೋದಕ್ಕೆ ಆ ಟ್ರಸ್ಟ್ ಫ್ಯಾಕ್ಟರ್ನಲ್ಲಿ ಮುಂದಕ್ಕೆ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ತನ್ನ ಟ್ಯಾಕ್ಸ್ ರಿಜೀಮ್ ಏನಿದೆ, ತನ್ನ ತೆರಿಗೆಯ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಸರಿ ಇದೆ, ಈ ವ್ಯವಸ್ಥೆಯನ್ನು ಮುಂದುವರಿಸಬೇಕು, ಈ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರಬಾರದು ಈ ಹಂತದಲ್ಲಿ ಅನ್ನುವಂತಹ ಇತ್ಯರ್ಥಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದೇರ್ ಇಸ್ ನಾಟ್ ಮಚ್ ಟ್ಯಾಕ್ಸ್ ರಿಜೀಮ್ ಚೇಂಜಸ್ ಕಾಣಿಸ್ತಾ ಇಲ್ಲ ಇದರಲ್ಲಿ ಯಾವುದರಲ್ಲಿವೆ, ಎಕ್ಸೆಪ್ಟ್ ಕ್ರಿಪ್ಟೋ ಕರೆನ್ಸಿಯ ಇಂಟ್ರಡಕ್ಷನ್ ಅನ್ನು ಕೇಂದ್ರ ಸರ್ಕಾರ ಮಾಡ್ಕೋತಾ ಇದ್ರೂ RBI ಮೂಲಕ, ಮತ್ತು ಅದಕ್ಕೆ ಆನ್ ಅಸೆಟ್ ಡಿಜಿಟಲ್ ಅಸೆಟ್ಸ್ ಸೇಲ್ಸ್ ಮೇಲೆ 30% 30% ತೆರಿಗೆಯನ್ನು ತರ್ತಾ ಇದ್ದರೂ ಕೂಡ ದಟ್ ಡಸ್ ನಾಟ್ ಮೇಕ್ ಮಚ್ ಇಂಪ್ಯಾಕ್ಟ್ ಆನ್ ಎ ಕಾಮನ್ ಮ್ಯಾನ್ ಆಫ್ ಇಂಡಿಯಾ. ಶ್ರೀಸಾಮಾನ್ಯನ ವಲಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಅದು ಬೀರುತ್ತೆ ಕ್ರಿಪ್ಟೋನಲ್ಲಿ ಅಂತ ನಾವು ಯಾರೂ ಲೆಕ್ಕ ಹಾಕೋತಾ ಇಲ್ಲ. ಅಫ್ಕೋರ್ಸ್ ದೇರ್ ಇಸ್ ಎ ಕ್ಯಾಪೆಕ್ಸ್ ಬ್ಯಾಂಕ್ ಒಂದನ್ನು 7.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಎತ್ಕೊಂಡು ಬರ್ತಾ ಇದ್ದಾರೆ. ದಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇನ್ನು ಗ್ರೀನ್ ಬಾಂಡ್ಸ್, ಸಾವರಿನ್ ಬಾಂಡ್ಸನ್ನು ತರೋದಕ್ಕೆ ಟ್ರೈ ಮಾಡ್ಕೋತಾ ಇದ್ದಾರೆ. ಎಗೈನ್ ಆ ದುಡ್ಡು ಗ್ರೀನ್ ಬಾಂಡ್ಸು, ಹಸಿರು ಬಾಂಡ್ ಯಾವುದನ್ನು ಸಾವರಿನ್ ಬಾಂಡ್ ಥರ ಟ್ರೈ ಮಾಡ್ತಾ ಇದ್ದಾರೆ, ಆ ದುಡ್ಡು ಗೋಸ್ ಬ್ಯಾಕ್ ಟು ದ ಸೇಮ್ ಇಂಡಸ್ಟ್ರಿ, ಅದೇ ಏರಿಯಾ ಒಳಗೆ ವಾಪಸ್ ಹೋಗ್ತಾ ಇದೆ ಇನ್ವೆಸ್ಟ್ಮೆಂಟ್ಗೆ. ಹಾಗಾಗಿ ಭಾಳ ದೊಡ್ಡ ಬದಲಾವಣೆಗಳಿಲ್ಲದೆ, ತುಂಬ ಟಿಂಕರಿಂಗನ್ನು ಮಾಡದೆ, ಕಂಟಿನ್ಯೂಷನ್ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ, ಇನ್ನು ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಎಲ್ಲರ ನಿರೀಕ್ಷೆಯಂತೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾ ಹೋಗಿರುವಂತಹ ಒಂದು ಬಜೆಟ್ ಅನ್ನೋದು ಪ್ರಾಥಮಿಕವಾಗಿ ಬರುತ್ತಿರುವಂತಹ ರಿಯಾಕ್ಷನ್ಸಲ್ಲಿ, ರೆಸ್ಪಾನ್ಸಸ್ಸಲ್ಲಿ ಕಾಣಿಸ್ತಾ ಇರೋವಂಥದ್ದು. ಭಾಳ ದೊಡ್ಡ ವ್ಯತ್ಯಾಸ ಏನು ಮಾಡ್ತಾ ಇಲ್ಲ ಫಿನಾನ್ಸ್ ಮಿನಿಸ್ಟ್ರು. ತುಂಬ ಆಟ ಆಡಕ್ಕೆ ಹೋಗ್ತಾ ಇಲ್ಲ, ಅಥವಾ ಗಾಬರಿ ಬೀಳಿಸುವಾದಂಥ ತೆರಿಗೆ ಪದ್ಧತಿಗಳನ್ನು ತರಲಿಕ್ಕೆ ಹೋಗ್ತಾ ಇಲ್ಲ, ಅಥವಾ ಪಲ್ಲಟಗಳನ್ನು ಮಾಡಿಬಿಡಬಹುದಾದ ಮಾರ್ಕೆಟ್ಗಳನ್ನು ತರಬಹುದಾದಂಥ ತೆರಿಗೆ ಪದ್ಧತಿಗಳು ಮತ್ತು ಸ್ಲ್ಯಾಬ್ಗಳ ವೇರಿಯೇಷನ್ಸನ್ನು ಮಾಡೋದಾಗಲಿ, ಐದರ್ ಇನ್ ಇನ್ಕಮ್ ಟ್ಯಾಕ್ಸ್ ಆರ್ ಕಾರ್ಪೊರೇಟ್ ಟ್ಯಾಕ್ಸ್ ಆರ್ ಕಸ್ಟಮ್ಸ್ ಡ್ಯೂಟಿನಲ್ಲಿ ಯಾವುದರಲ್ಲೇ ಆಗಲಿ ಯಾವುದೇ ರೀತಿಯಾದಂಥ ತಂದಂಗಿಲ್ಲ. ಸಮ್ ಪ್ಯಾರಿಟಿಗಳು, ಕೆಲವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಂಡಿವಿಜುವಲ್ ಕಾರ್ಪೊರೇಟ್ ಕಂಪನೀಸ್ ವರ್ಸಸ್ ದಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ. ಅಂದರೆ ಸಹಕಾರ ಕ್ಷೇತ್ರಕ್ಕೂ ಮತ್ತು ಕಾರ್ಪೊರೇಟ್ ವಲಯಕ್ಕೆ ಎರಡಕ್ಕೂ ಪ್ಯಾರಿಟಿ ಥರ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಈ ಒಟ್ಟಾರೆ ನೋಡಿದ್ರೆ ಏನಿದೆಯೋ ಅದನ್ನು ಇನ್ನಷ್ಟು ಹೆಚ್ಚು ನಿಷ್ಠೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಸಬೇಕು. ಯಾವ ತೆರಿಗೆ ವ್ಯವಸ್ಥೆ ಇದೆಯೋ ಅದನ್ನು ಇನ್ನಷ್ಟು ಆತ್ಮವಿಶ್ವಾಸ ಮತ್ತು ನಿಷ್ಠೆಯಿಂದ ಮುಂದುವರಿಸಬೇಕು. ಸದ್ಯಕ್ಕೆ ನಮ್ಮ ಆರ್ಥಿಕ ಗತಿ ಬಹಳ ದೊಡ್ಡದಾಗಿ ಏರುಪೇರಾಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಇರುವುದನ್ನು ಬಲವರ್ಧನೆ ಮಾಡಿಕೊಂಡು ಮುಂದೆ ಸಾಗಬೇಕು. ಹಾಗಾಗಿ ಇದಿಷ್ಟೇ ಸಾಕು. ಅದಕ್ಕೆ ಬರ್ತಾ ಇರೋಂಥ ಗ್ರೇಟೆಸ್ಟ್ ಚಾಕ್ಲೇಟ್ ಯಾವುದು ಅಂತಂದರೆ, GST ತೋರಿಸ್ತಾ ಇರುವಂತಹ ತನ್ನ ಗುಣಲಕ್ಷಣಗಳೇನಿದೆ, 1,40,40,000 ಕೋಟಿ GST ವ್ಯವಸ್ಥೆ ಜಾರಿಗೆ ಬಂದ ನಂತರ ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಕಲೆಕ್ಷನ್ ಆಗಿರಬಹುದಾದ ತಿಂಗಳು ಇದು ಜನವರಿ 2020 ಈ ವರ್ಷದ ತಿಂಗಳಿನಲ್ಲಿ. ಹಾಗಾಗಿ ಅದನ್ನು ಮುಂದುವರಿಸುವಂತಹ ಲಕ್ಷಣಗಳನ್ನು ಮಾನ್ಯ ವಿತ್ತ ಮಂತ್ರಿಗಳು ತೋರಿಸ್ತಾ ಇದ್ದಾರೆ. ರಾಜ್ಯಗಳ ವ್ಯಾಪ್ತಿಯ ವಿಚಾರಕ್ಕೆ ಬರುವುದಾದರೆ, ರಾಜ್ಯಗಳಿಗೆ ಬಹುತೇಕವಾದಂತಹ
GST ವಿಚಾರದಲ್ಲಿ ಅವುಗಳ ಮಾತುಗಳನ್ನೇ ಕೇಳ್ಕೊಂಡು ಬಂದಿರುವಂಥದ್ದಿದೆ. ಎಕ್ಸೆಪ್ಟ್ ದೇರ್ ಸಿಮ್ಸ್ ಟು ಬಿ ಒನ್ ಸ್ಮಾಲ್ ಥಿಂಗ್ಸ್ ರಾಜ್ಯಗಳಿಗೆ ಬಂದಂಗೆ ಕಾಣಿಸ್ತಿದೆ. ಒಂದು ಇದ್ದಂಗಿದೆ, ದಟ್ ಇಸ್ 1 lakh crore rupee ಟೋಟಲ್ ಪಾಸಿಬಲ್ ಲೋನ್ಸನ್ನು, ರಾದರ್ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು, ಆರ್ಥಿಕ ಬೆಂಬಲವನ್ನು ರಾಜ್ಯಗಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಓವರ್ ಆ್ಯಂಡ್ ಎಬೌವ್ ದಿ ಪ್ರೆಸೆಂಟ್ ಯಾವ ಡೆಟ್ಸನ್ನು ರೈಸ್ ಮಾಡ್ತಾರೆ ರಾಜ್ಯ ಸರ್ಕಾರಗಳು ಅದಕ್ಕಿಂತ ಮೀರಿದ್ದು ಅಂತ ಹೇಳ್ತಿದ್ದಾರೆ. ಅದನ್ನು ಯಾವ ರೀತಿ ತರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. 39.54 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಗಾತ್ರವನ್ನು ವಿತ್ತ ಮಂತ್ರಿಗಳು ಇವತ್ತಿನ ದಿನ ಪ್ರೆಸೆಂಟ್ ಮಾಡ್ಕೊಂಡಿರುವಂಥದ್ದು. ಅಫ್ಕೋರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋಂಗೆ ಡೆಫಿಸಿಟ್ಟು ಈಗಲೂ ನಮ್ಮನ್ನು ಕಾಡ್ತಾ ಇರಬಹುದು. 9.27% ಅಷ್ಟು GDP ಗ್ರೋತನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇವರು. ಬಟ್ ಅಫ್ಕೋರ್ಸ್ ದೇರ್ ಆರ್ ವೇರಿಯೇಷನ್ಸ್ ಇದ್ದಂಗೆ ಇದೆ. ವಿತ್ತ ಮಂತ್ರಿಗಳ ಲೆಕ್ಕಾಚಾರ ಹೊಂದಿದ್ರೆ, ಕೇಂದ್ರ ಸರ್ಕಾರದ ಲೆಕ್ಕಾಚಾರ ಹೊಂದಿದ್ರೆ, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಲೈಕ್ IMF ಆ್ಯಂಡ್ ಅದರ್ಸ್ ಅವ್ರಗಳ ಲೆಕ್ಕಾಚಾರದಲ್ಲಿ ಅರೌಂಡ್ 8.5% ಹೋಗಿ ನಾವು ಪೆಗ್ ಆಗಬಹುದು, ನಿಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಬರ್ತಾ ಇದ್ರೆ, ಉದ್ಯೋಗ ಸೃಷ್ಟಿ ಕಡೆಗೆ ನಾವು ಗಮನ ಕೊಡ್ತಿದ್ದೀವಿ ಅಂದರೆ ಅದು ಪ್ರತಿ ಸರಿನೂ ಹೇಳಿರ್ತಾರೆ. ಹೌ ಇಟ್ ವರ್ಕ್ಸ್ ವಿ ಹ್ಯಾವ್ ನೋ ಐಡಿಯಾ. ಕಾವೇರಿ ಪೆನಾರ್ ನದಿ ಜೋಡಣೆ ವಿಚಾರದಲ್ಲಿ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಹೌ ದಾಟ್ಸ್ ದ ಕ್ವಶನ್. ಆ್ಯಂಡ್ ನಮಗಾಗಬಹುದಾದ ಲಾಭ ಏನು ಇದರಲ್ಲಿ ಅನ್ನೋದು ದ ಕ್ಯಾಲ್ಕುಲೇಷನ್ಸ್ ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ಅದಕ್ಕೆ ವಾಪಸ್ ಬರ್ತೀವಿ. ಆ ಯೋಜನೆ ಬರಬೇಕಾದಂಥ ರೀತಿ, ಅದು ಬರಬಹುದಾದ ರೀತಿ, ಅದು ಬಂದರೆ ನಮಗೆ ಆಗಬಹುದಾದ ರೀತಿ. ಬಿಕಾಸ್ ನನ್ನ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲದೆ ಕಾವೇರಿ ಪೆನ್ನಾರ್ ನದಿ ಜೋಡಣೆ ಆಗುತ್ತೆ ಅನ್ನೋದೇ ಆದರೆ ಆಗ ನನಗೆ ಮೇಕೆದಾಟುವನ್ನು ತಡೆಯಲಿಕ್ಕೆ ಇವ್ರಿಗೆ ಯಾರಿಗೂ ಹಕ್ಕಿರಲಿಕ್ಕಿಲ್ಲ ಅಂತ ಕಾಣುತ್ತೆ. ಇಟ್ ಕುಡ್ ಬಿ ಒನ್ ಟು ಒನ್ ಲಿಂಕ್ಡ್ ಅಪ್ ಆಗ್ಬೋದು ಪೊಲಿಟಿಕಲಿ, ಇಫ್ ನಾಟ್ ಟೆಕ್ನಿಕಲಿ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. RBI ನಿಂದ ಡಿಜಿಟಲ್ ರೂಪಿನ ತರ್ತಾ ಇದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ಎ ಕ್ರಿಪ್ಟೋ ಕರೆನ್ಸಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರ ತನ್ನದೇ ಆದ ಒಂದು ಡಿಜಿಟಲ್ ರೂಪದಲ್ಲಿ ಒಂದು ಹಣವನ್ನು ತರ್ತಾ ಇದ್ದಾರೆ. ಮತ್ತು ಡಿಜಿಟಲ್ ಅಸೆಟ್ಸ್, ಇನ್ಮಿಂದ ಕ್ರಿಪ್ಟೋನ್ ಯಾರು ಮಾರೋದಾದರೆ ಅದರಿಂದ ಬರ್ಬೋದಾದ ಲಾಭಗಳ ಮೇಲೆ 30% ತೆರಿಗೆಯನ್ನು ಪಾವತಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ದಟ್ ರೈಸಸ್ ಎ ಸೆಕೆಂಡರಿ ಕ್ವಶನ್ ಅಗೈನ್. ಅದು ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡ್ತಾ ಇದೆ. ಒನ್ಸ್ ಯು ಚಾರ್ಜ್ ಟ್ಯಾಕ್ಸಿಂಗ್ ಕ್ರಿಪ್ಟೋ ಕರೆನ್ಸಿನ, ಆರ್ ವಿ ಲೀಗಲೈಸಿಂಗ್ ಇಟ್ ಅಂತ ಒಮ್ಮೆ ನೀವು ಅದರ ಮೇಲೆ ತೆರಿಗೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆ ಅದನ್ನು ಹಾಗಾದರೆ ಕಾನೂನಿನ ಮಾನ್ಯತೆಯ ವ್ಯಾಪ್ತಿ ಒಳಗೆ ತರ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೂಡ ಎದ್ದೇಳಕ್ಕೆ ಸಾಧ್ಯ ಆಗಬಹುದು. ದಟ್ ವಿಲ್ ಬಿ ಹ್ಯಾಂಡಲ್ಡ್ ಅಫ್ಕೋರ್ಸ್ ಅಂತ ಕಾಣುತ್ತೆ. ಈ ಪಾಸ್ಪೋರ್ಟ್, ಒನ್ ನೇಷನ್ ಒನ್ ರಿಜಿಸ್ಟ್ರೇಷನ್, ಇವೆಲ್ಲ ಓಲ್ಡ್ ಇದು ಬಹುತೇಕ ವಿಚಾರಗಳನ್ನು ಪ್ರೀ ಅನೌನ್ಸ್ಡ್ ಬಜೆಟ್ಗಿಂತ ಮೊದಲೇ ಪ್ರಕಟ ಮಾಡಿರಬಹುದಾದ ಯೋಜನೆಗಳಿಗೆ ಇನ್ನೊಂದು ಸಣ್ಣ ರೂಪವನ್ನು ಈಚೆ ಆಚೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಫ್ಕೋರ್ಸ್ ಎಂದಿನಂತೆ ರಕ್ಷಣಾ ವಲಯಗಳ ಮೇಲೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. DRDOನಲ್ಲಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ಅದರೊಳಗೆ ಪ್ರೈವೇಟ್ನಲ್ಲಿ ಬಂದಾಗ ರಿಸರ್ಚ್ ಫೆಸಿಲಿಟೀಸ್ಗೆ ಜಾಗ ಮಾಡಿಕೊಡುವಂಥದ್ದು ಒಂದು ಜಾಗವನ್ನು ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಆದಾಯ ತೆರಿಗೆ ವಿನಾಯಿತಿ ಮಧ್ಯಮ ವರ್ಗಕ್ಕೆ ಮತ್ತು ಸ್ಯಾಲರಿದಾರರಿಗೆ, ಸಂಬಳದಾರರಿಗೆ ವಿಚಾರಕ್ಕೆ ಬಂದರೆ ಯಾವ ದೊಡ್ಡ ವ್ಯತ್ಯಾಸಗಳನ್ನು ಅವರು ಯಾವುದೇ ರೀತಿ ತರ್ತಾ ಇಲ್ಲ. ಒನ್ ಗ್ರೇಟ್ ಥಿಂಗ್ ಹ್ಯಾಸ್ ಕಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆದಾಯ ತೆರಿಗೆ ವಿಚಾರದಲ್ಲಿ. ಟಿವಿಗಳನ್ನು ಸದಾಕಾಲ ನೋಡ್ತಿರೋಂಥವ್ರಿಗೆ ಯಾವಾಗಲೂ ಅನ್ನಿಸ್ತಿರುತ್ತೆ ಆದಾಯ ತೆರಿಗೆ ದಾಳಿ, ಆದಾಯ ತೆರಿಗೆ ದಾಳಿ, ಆದಾಯ ತೆರಿಗೆ ದಾಳಿ. ಅವರ ಮನೆಯಲ್ಲಿ ಸಿಕ್ಕಿದ್ದು ಇಷ್ಟು ದುಡ್ಡು ಡ್ಯಾಶು, ಅಥವಾ ಘೋಷಿತವಲ್ಲದ ಆಸ್ತಿಗಳು ಇಷ್ಟು ಅಂತ ಬರ್ತಾ ಇತ್ತು. ಈಗ ಅದಕ್ಕೆ ಎರಡು ಹೇಳ್ತಾ ಇದ್ದಾರೆ. ಒಂದು, ಯು ಹ್ಯಾವ್ ಟು ಪೇ ಟ್ಯಾಕ್ಸ್ ಫಾರ್ ಇಟ್ ಅಂತ ತಂದಿಟ್ಟಿದ್ದಾರೆ. ಅದಕ್ಕೆ ನೀವು ಟ್ಯಾಕ್ಸಿಂದ ಎಸ್ಕೇಪ್ ಆಗೋಕ್ಕಾಗಲಿಕ್ಕಿಲ್ಲ ಅದನ್ನು ಅಂತ ಮಾಡಿಟ್ಟಿದ್ದಾರೆ. ಬಟ್ ನಂಬರ್ 2, ರಿಲೀಫ್ ಎಲ್ಲಿದೆಯಪ್ಪ ಅಂದರೆ ದ್ಯಾಟ್ಸ್ ಎ ಬ್ಯೂಟಿ. ನನ್ನ ಪ್ರಕಾರ ಭಾಳ ಜನ ಎಸ್ಕೇಪ್ ಆಗ್ತಾರೆ ಇದರೊಳಗಡೆ, ಬಿಕಾಸ್ ದರ್ ಇಸ್ ಎ ಕರೆಕ್ಷನ್ ಪಾಸಿಬಿಲಿಟಿ ನಾವು. ದಟ್ ಈಸ್ ಏನಪ್ಪ ಅಂದರೆ, ಈ ವರ್ಷ ನನ್ನ ಆದಾಯ ತೆರಿಗೆಯನ್ನು ನಾನು ಪ್ರಕಟ ಮಾಡಿದಾಗ, ಆದಾಯ ತೆರಿಗೆ ನಾನು ಘೋಷಣೆ ಮಾಡಿದ್ದಾಗ ಇದರಲ್ಲಿ ನನ್ನ ಕಣ್ಣಿಗೆ ಗೊತ್ತಾಗಿಯೋ, ನನ್ನ ಅರಿವಿಗೆ ಬಾರದೆಯೋ, ಅಥವಾ ನನ್ನ ಆಡಿಟರ್ಗಳ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಕ್ಯಾಲ್ಕುಲೇಷನಿಂದಾನೋ, ಅಥವಾ ಇದು ಆಸ್ತಿ ಅಲ್ಲ, ಇದು ಅಲ್ಲ ಅಂತ ಪರಿಗಣನೆ ಮಾಡುವಲ್ಲಿ ನಾನು ವಿಫಲವಾಗಿರಬಹುದು. ಹಾಗಾಗಿ ಅದು ಮಿಸ್ ಆಗಿರ್ಬೋದು. ಈ ಮಿಸ್ಡಿಗೆ ಇಲ್ಲಿವರೆಗೂ ಏನಾಗ್ತಿತ್ತು ಅಂದರೆ ನಮಗೆ ನೋಟಿಸ್ಗಳು ಡ್ರಾ ಆಗ್ತಿತ್ತು. ಅದಕ್ಕೆ ವಿ ಯೂಸ್ ಟು ಪೇ ಹೆವಿ ಟ್ಯಾಕ್ಸಸ್ಸು, ರಾದರ್ ಫೈನ್ಗಳು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಕಾನೂನಿನ ಪ್ರಾಸೆಸ್ಸಲ್ಲಿ ಜುಡಿಷಿಯಲ್ ಇದು ಸ್ಟಾರ್ಟ್ ಆಗೋಗ್ತಾ ಇರ್ತಿತ್ತು, ಪ್ರಾಸೆಸ್ಗಳು ಕಾಟ ಆಗೋಗಿತ್ತು. ಅದಕ್ಕೊಂದು ಸಣ್ಣ ರಿಲೀಫ್ ಇಟ್ಟಿದ್ದಾರೆ. ಇನ್ನು ಮುಂದೆ ಈ ರೀತಿ ಮಿಸ್ ಆಗಿದ್ದರೆ 2 ವರ್ಷಗಳ ಒಳಗೆ, ಐ ಡೋಂಟ್ ನೋ ದೆ ಕ್ಲಾರಿಫೈಡ್ ರನ್ನಿಂಗ್ ಫಿನಾನ್ಷಿಯಲ್ ಇಯರ್ ಆ್ಯಂಡ್ ದ ಕಮಿಂಗ್ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರಾ, ಅಥವಾ ಅಲ್ಲಿಂದ 2 ಫಿನಾನ್ಷಿಯಲ್ ಇಯರ್ಸಾ, ಐ ಥಿಂಕ್ ಸೊ, ಅಲ್ಲಿಂದ 2 ಫಿನಾನ್ಷಿಯಲ್ ಇಯರ್ಸ್ ಇರುತ್ತದು. ಅದರಲ್ಲಿ ಕರೆಕ್ಷನನ್ನು ಮಾಡಿ, ತಿದ್ದುಪಡಿಯನ್ನು ಮಾಡಿ ಹಾಕಬಹುದು ಅಂತ ಹೇಳ್ತಿದ್ದಾರೆ. ಅದು ಭಾಳ ಜನಕ್ಕೆ ಲಾಭ ಆಗುವ ಸಾಧ್ಯತೆಗಳು ಇದ್ದಂಗೆ ಇದೆ ಮೇಲ್ನೋಟಕ್ಕೆ.
ತೆರಿಗೆ ಪಾವತಿ ವ್ಯವಸ್ಥೆ ಒಳಗಡೆ ಸಿಕ್ಕಾಕೊಂಡಿರುವಂಥವ್ರಿಗೆ. ಇನ್ನು ಬ್ಯಾಂಕ್ಗಳು, ಸ್ಟಾರ್ಟಪ್ಗಳದ್ದು ಎಂದಿನಂತೆ ಭಾಳ ಕಡೆ ಅಗ್ರಿ ಸೆಕ್ಟಾರ್ನಲ್ಲಿ ಅಂದರೆ ಕೃಷಿ ಕ್ಷೇತ್ರದ ವಿಚಾರದಲ್ಲಿ ಪ್ರಸ್ತಾಪಗಳನ್ನು ತಂದಿದ್ದಾರೆ. ಬಟ್ ಸ್ಪೆಸಿಫಿಕಲಿ ಹೀಗೆ ಅಗ್ರಿಕಲ್ಚರ್ ಸೆಕ್ಟರ್ ಪುಷ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಭಾಳ ಕ್ಲಾರಿಟಿ ಡೈರೆಕ್ಷನ್ಸು ಅಥವಾ ನ್ಯೂ ಸ್ಕೀಮ್ಸ್ ಥರ ಯಾವುದುವೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಹು ನಿರೀಕ್ಷಿತ MSP ಏನಾದರೂ ಒಂದು ಪ್ರಸ್ತಾಪ ಬರುತ್ತೇನೋ, ಡಿಸ್ಕಷನ್ ಒಳಗೆ ತರ್ತಾರೇನೋ ಅಂತ ಲೆಕ್ಕ ಹಾಕ್ತಾ ಇದ್ರು. ಆದರೆ ಅವರು MSPನ ಯಾವುದೇ ಲೆಕ್ಕಾಚಾರದಲ್ಲೂ ಅದನ್ನು ಯಾವುದೇ ರೀತಿಯಾದಂಥ ಡಿಸ್ಕಷನ್ಗೆ ತಂದಿಲ್ಲ. ಮೇ ಬಿ ಇಟ್ಸ್ ಎಕ್ಸಿಕ್ಯೂಟಿವ್ ಆರ್ಡರ್ಸು, ಆಮೇಲೆ ಬೇಕಾದ್ರೂ ಅದನ್ನು ಸಪರೇಟ್ ಬಿಲ್ ಸಿಸ್ಟಮ್ಸಲ್ಲಿ ತಂದ್ಕೋಬಹುದು ಅವ್ರಿಗೆ ಬೇಕಿದ್ದರೆ. ತರಕ್ಕೆ ಆದರೆ ಯಾವ ರೂಪದಲ್ಲಿ ತರಬಹುದು ಆ ರೂಪದಲ್ಲಿ. ವಿ ಹ್ಯಾವ್ ನೋ ಐಡಿಯಾ. ಅದಕ್ಕೆ ಅಂತ ಯಾವುದೇ ಪ್ರಸ್ತಾಪಗಳು ಇದರಲ್ಲಿ ಇದ್ದಂಗೆ ಇಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡಿಸಿರುವಂತಹ ಸುಮಾರು 39.54 ಲಕ್ಷ ಕೋಟಿ ರೂಪಾಯಿಗಳ, ಅಂದರೆ ಒಟ್ಟು ಗಾತ್ರ, ಬಜೆಟ್ಟಿನ ಗಾತ್ರ 1 ಗಂಟೆ 33 ನಿಮಿಷಗಳ ಕಾಲದಲ್ಲಿ ಅವರು ಮಂಡನೆಯನ್ನು ಮಾಡಿದ್ದಂತಹ ಆಯವ್ಯಯ. ಈ ಆಯವ್ಯಯ, ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಏನಿರುತ್ತೆ, ನಂತರದ ಪರಿಣಾಮಗಳೇನು, ದಿ ಡೆವಿಲ್ ಇಸ್ ಇನ್ ಫೈನ್ ಪ್ರಿಂಟ್, ಯಾವಾಗಲೂ ಡೀಟೇಲ್ಸಲ್ಲಿರಬೇಕು. ಹಾಗಾಗಿ ಇದೆಲ್ಲ ಮೇಲ್ನೋಟದ ಸುದ್ದಿಗಳೇ ಹೊರತು ಇದರ ಒಳಗಡೆ ಅಡಕವಾಗಿರಬಹುದಾದ ಸಣ್ಣ ಸಣ್ಣ ವಿಷಯಗಳು ನಮ್ಮ ಇನ್ನೂ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಅದು ಓವರ್ ಆಲ್ ಫಿನಾನ್ಸ್ ಬಿಲ್ ಅಂತಂದರೆ ಈ ಬಜೆಟ್ನ ಕಾಪಿಯನ್ನು ನೋಡಿದಾಗ ನಮಗೆ ಅದರದ್ದು ರೂಲ್ಸಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಬಂದಿರುವ ಪ್ರತಿಕ್ರಿಯೆ ಇದಿಷ್ಟು. ಎ ಕಂಟಿನ್ಯೂಯೇಷನ್, ಟ್ರಸ್ಟ್ ಇನ್ ಎಕ್ಸಿಸ್ಟಿಂಗ್ ಸಿಸ್ಟಮ್, ಮುಂದುವರಿಕೆ ಮತ್ತು ಈಗಿರುವ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅವರಿಗಿರಬಹುದಾದ ವಿಶ್ವಾಸ, ಮತ್ತು ಇದನ್ನೇ ಮುಂದುವರಿಸಿದರೆ ನಾಳೆ ಸಾಧನೆ ಮತ್ತು ಅಚೀವ್ ಮಾಡೋದಕ್ಕೆ ಸುಲಭ ಆಗಬಹುದು ಅನ್ನೋ ಲೆಕ್ಕಾಚಾರ, ಈ ಎಲ್ಲದರ ಒಟ್ಟಾರೆಯ ಪರಿಣಾಮ ಈ ಬಾರಿಯ ಆಯವ್ಯಯವೆಂದು ಕಾಣಿಸ್ತಾ ಇದೆ.